ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನೋಡ್ತಿರೋ ಸಿನಿಮಾ ಆಂಟ್ ಬಾಯ್. ಈ ಕತೆ ಶುರುವಿನಲ್ಲಿ ನಾವು ಪೆಲೆ ಹೆಸರಿನ ಹುಡುಗನನ್ನು ನೋಡ್ತೇವೆ. ಅವನು ಆಂಟ್ ಬಾಯ್ ಸೂಟ್ ಧರಿಸಿ ಒಂದು ಗ್ಲಾಸ್ ಬಾಕ್ಸ್ ಒಳಗೆ ಇದ್ದ. ಹಲವಾರು ಪೊಲೀಸರು ಆ ಗ್ಲಾಸ್ ಅನ್ನು ಹೊಡೆದು ಅವನನ್ನು ಅಲ್ಲಿಂದ ಹೊರಗೆ ತೆಗೆಯಲು ಪ್ರಯತ್ನ ಮಾಡ್ತಿದ್ರು. ಇದರ ನಡುವೆ ಪೆಲೆ ತನ್ನ ಕತೆ ಹೇಳಲು ಆರಂಭಿಸ್ತಾನೆ. ಇವತ್ತು ನಾನು ಏನಾಗಿದ್ದೇನೆ ಹಾಗೆ ಎಲ್ಲರೂ ಆಗಲು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಮೊದಲು ಯಾರಿಗೂ ನನ್ನ ಬಗ್ಗೆ ಗೊತ್ತೇ ಇರಲಿಲ್ಲ. ಆಗ ನಾನು 12 ವರ್ಷದ ಹುಡುಗ ಆಗಿದ್ದೆ. ನನ್ನನ್ನು ಇಷ್ಟಪಡೋದು ಬಿಡಿ, ನನ್ನ ಮೇಲೆ ಯಾರು ಗಮನನೇ ಕೊಡ್ತಿರ್ಲಿಲ್ಲ. ನಂತರ ಈ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ನಾವು ಪೆಲೆನ ನೋಡ್ತೇವೆ. ಆತ ತನ್ನ ಸ್ಕೂಲ್ನಲ್ಲಿ ಆನ್ಯುವಲ್ ಫಂಕ್ಷನ್ಗಾಗಿ ಫೋಟೋ ಕ್ಲಿಕ್ ಮಾಡಿಸ್ತಿದ್ದ. ಆದ್ರೆ ಕ್ಯಾಮರಾಮ್ಯಾನ್ ಪೆಲೆನ ಫೋಟೋ ಸರಿಯಾಗಿ ಕ್ಲಿಕ್ ಮಾಡಲ್ಲ. ಆಗ ಅಲ್ಲಿಗೆ ಅಮಾಂಡಾ ಹೆಸರಿನ ಒಬ್ಳು ಹುಡುಗಿ ಬರ್ತಾಳೆ. ಅವಳನ್ನು ಪೆಲೆ ತುಂಬಾನೇ ಇಷ್ಟಪಡ್ತಿದ್ದ. ಆ ಕ್ಯಾಮರಾಮ್ಯಾನ್ ಅವಳ ಒಳ್ಳೆ ಫೋಟೋ ತೆಗಿತಾನೆ. ನಂತರ ಎಲ್ಲಾ ಸ್ಟೂಡೆಂಟ್ಸ್ ತಮ್ಮ ಒಳ್ಳೆ ಫೋಟೋ ಕ್ಲಿಕ್ ಮಾಡಿಸ್ತಾರೆ. ಅದರಲ್ಲಿ ಪೆಲೆ ಇಬ್ರು ದೊಡ್ಡ ಸ್ಟೂಡೆಂಟ್ ನವರ ನಡುವೆ ಬಂದಿದ್ದ. ಹೀಗಾಗಿ ಅವನ ಮುಖ ಫೋಟೋದಲ್ಲಿ ಬರಲ್ಲ. ಇದರ ನಂತರ ಅವರ ಟೀಚರ್ ಮರುದಿನ ಒಬ್ಬ ಫೇಮಸ್ ಪರ್ಸನ್ ಮೇಲೆ ಅಸೈನ್ಮೆಂಟ್ ಮಾಡಲು ಹೇಳ್ತಾರೆ. ಆ ಅಸೈನ್ಮೆಂಟ್ ಕೇವಲ ಇಬ್ರು ಸ್ಟೂಡೆಂಟ್ ಗ್ರೂಪ್ ನಲ್ಲಿ ಇರ್ಬೇಕಾಗಿತ್ತು. ಟೀಚರ್ ಈಗ ಈಡಾ ಹೆಸರಿನ ಹುಡುಗಿಗೆ ಹೇಳ್ತಾರೆ, ನೀನು ಇದನ್ನು ನಿನ್ನ ಡ್ಯಾಡ್ ಎಕ್ಸೋಫಾರ್ಮ್ ಡೈರೆಕ್ಟರ್ ಮೇಲೆ ಯಾಕೆ ಅಸೈನ್ಮೆಂಟ್ ಬರೀಬಾರ್ದು? ಯಾಕಂದ್ರೆ ಅವರು ಒಂದು ದೊಡ್ಡ ಕಂಪನಿ ಮಾಲೀಕರು. ಅಸಲಿಗೆ ಈಡಾ ಅಮಾಂಡಾನ ಸಹೋದರಿ ಆಗಿದ್ಲು. ಎಕ್ಸೋಫಾರ್ಮ್ ಡೈರೆಕ್ಟರ್ ಅವರಿಬ್ಬರ ಡ್ಯಾಡ್ ಆಗಿದ್ರು. ಅಮಾಂಡಾ ಆ ಅಸೈನ್ಮೆಂಟ್ ಮಾಡಲು ಪೆಲೆ ಹಿಂದೆ ಕುಳಿತಿದ್ದ ಒಬ್ಳು ಹುಡುಗಿನ ಕರೀತಾಳೆ. ಪೆಲೆಗೆ ಅನ್ಸುತ್ತೆ ಅಮಾಂಡಾ ತನ್ನನ್ನೇ ಕರೀತಿದ್ದಾಳೆ ಅಂತ. ಆದ್ರೆ ಕೊನೆಗೆ ಅವಳು ಅವನ ಹಿಂದೆ ಕುಳಿತ ಹುಡುಗಿನ ಕರೀತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವನು ತುಂಬಾನೇ ನಾಚಿಕೆ ಪಡ್ತಾನೆ. ಬಳಿಕ ಸ್ಕೂಲ್ಗೆ ರಜೆ ಕೊಡಲಾಗುತ್ತೆ. ಮಕ್ಕಳು ಮನೆಗೆ ಹೋಗಲು ಆರಂಭಿಸ್ತಾರೆ. ಪೆಲೆ ಸ್ಕೂಲ್ ನ ಗೋಡೆ ಮೇಲೆ ಹತ್ತಿ ಎಲ್ಲರನ್ನು ನೋಡಲು ಶುರು ಮಾಡ್ತಾನೆ. ಅಲ್ಲಿ ಅವನು ನೋಡ್ತಾನೆ ಇಬ್ರು ಮಕ್ಕಳು ಒಬ್ಬ ವಿಲಿಯಂ ಹೆಸರಿನ ಹುಡುಗನಿಗೆ ತೊಂದರೆ ಕೊಡ್ತಿದ್ರು ಮತ್ತು ಅವರು ಅವನಿಂದ ಅವನ ಸೂಪರ್ ಹೀರೋ ಕಾಮಿಕ್ ಬುಕ್ ಕದಿಯಲು ಪ್ರಯತ್ನ ಮಾಡ್ತಿದ್ರು. ಇದನ್ನು ನೋಡಿ ಪೆಲೆ ಸುಮ್ಮನಿರಲು ಬಯಸದೆ ಅಲ್ಲಿದ್ದ ಸೇಬಿನಿಂದ ಆ ಹುಡುಗರಿಗೆ ಹೊಡೆದು ಅವಿತು ಬಿಡ್ತಾನೆ. ಆದ್ರೆ ಆ ಹುಡುಗರು ಪೆಲೆನ ನೋಡಿ ತಾವು ಹೊಡಿತಿದ್ದ ಹುಡುಗನನ್ನು ಬಿಟ್ಟು ಪೆಲೆ ಹಿಂದೆ ಬೀಳ್ತಾರೆ. ಅವರಿಂದ ಓಡ್ತಾ ಪೆಲೆ ಒಂದು ಮನೆ ಗಾರ್ಡನ್ ನಲ್ಲಿ ಅವಿತು ಬಿಡ್ತಾನೆ. ಆ ಹುಡುಗರು ಅವನನ್ನು ಹುಡುಕಿದ್ರು. ಸಿಗದೇ ಇದ್ದಾಗ ಅವ್ರು ಅಲ್ಲಿಂದ ಹೋಗ್ತಾರೆ. ಅಲ್ಲೇ ಅವನ ಕಾಲಿನ ಮೇಲೆ ಒಂದು ಇರುವೆ ಹತ್ತುತ್ತೆ. ಇನ್ನೇನು ಅವನು ಅಲ್ಲಿಂದ ಹೋಗ್ತಾನೆ ಅನ್ನುವಾಗ ಆ ಇರುವೆ ಅವನು ಕುತ್ತಿಗೆ ಕಚ್ಚಿ ಬಿಡುತ್ತೆ. ಹೀಗಾಗಿ ಅವನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾನೆ. ಆದ್ರೆ ಪ್ರಜ್ಞೆ ತಪ್ಪುವ ಮೊದಲು ಒಬ್ಬ ವ್ಯಕ್ತಿ ಅವನತ್ತ ಬರುತ್ತಿರೋದು ಅವನಿಗೆ ಕಾಣಿಸುತ್ತೆ. ಅತ್ತ ಹೆಚ್ಚು ಹೊತ್ತು ಕಳೆದ್ರು ಪೆಲೆ ವಾಪಸ್ ಮನೆಗೆ ಬರ್ದಿದ್ದಕ್ಕೆ ಅವನ ಮಾಮ್ ಅವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಪ್ರಜ್ಞೆ ತಪ್ಪಿದ್ರಿಂದ ಪೆಲೆ ಆ ಕಾಲ್ ರಿಸೀವ್ ಮಾಡಲಾಗಲ್ಲ. ಅರ್ಧರಾತ್ರಿ ಪೆಲೆಗೆ ಪ್ರಜ್ಞೆ ಬಂದಾಗ ಬೇಗನೆ ಎದ್ದು ತನ್ನ ಮನೆ ಹತ್ತ ಹೊರಡ್ತಾನೆ. ಮನೆಗೆ ಹೋದಾಗ ಲೇಟ್ ಬಂದಿದ್ದಕ್ಕೆ ಅವನ ಮಾಮ್ ಕಾರಣ ಕೇಳಿದಾಗ ಪೆಲೆ ಸುಳ್ಳು ಹೇಳ್ತಾನೆ, ನಾನ್ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಇದ್ದೆ, ಅವ್ರ ಜೊತೆ ತಿಂಡಿ ಕೂಡ ತಿಂದೆ. ಇದರ ಬಳಿಕ ಅವನು ಮಲಗಲು ತನ್ನ ರೂಮ್ಗೆ ಹೋಗ್ತಾನೆ. ಆದ್ರೆ ಮಲಗಿದ ನಂತರ ಅವನಿಗೆ ಇರುವೆಗಳ ಭಯಾನಕ ಕನಸು ಬೀಳುತ್ತೆ. ಅರ್ಧರಾತ್ರಿ ಎದ್ದು ಏನಾದ್ರೂ ಸಿಹಿ ತಿನ್ನಲು ಅವನಿಗೆ ಮನಸ್ಸಾಗುತ್ತೆ. ಬೇಗನೆ ಅವನು ಮನೆಯಲ್ಲಿದ್ದ ಎಲ್ಲಾ ಸಿಹಿ ವಸ್ತುಗಳನ್ನು ತಿನ್ನಲು ಶುರು ಮಾಡ್ತಾನೆ. ಮರುದಿನ ಬೆಳಗ್ಗೆ ಪೆಲೆ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಹತ್ರ ಬಂದಾಗ ಹಾಲಿನ ಬಾಕ್ಸ್ ಅವನ ಕೈಗೆ ಅಂಟುತ್ತೆ. ಅದನ್ನು ಬಿಡಿಸಲು ಅವನು ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದನ್ನು ಬಿಡಿಸಲು ಅವನಿಗೆ ಆಗಲ್ಲ. ಅದನ್ನು ನೋಡಿ ಅವನ ಡ್ಯಾಡ್ ಅವನ ಕೈಯಿಂದ ಬಾಕ್ಸ್ ತಗೊಳ್ತಾರೆ. ಪೆಲೆ ಜ್ಯೂಸ್ ಗ್ಲಾಸ್ ಕೈಯಲ್ಲಿ ಹಿಡಿದಾಗ ಅದು ಅಚಾನಕ್ ಆಗಿ ಒಡೆದು ಹೋಗುತ್ತೆ. ಇದನ್ನು ನೋಡಿ ಅವನ ಪೇರೆಂಟ್ಸ್ ದಂಗಾಗಿ ಬಿಡ್ತಾರೆ. ಬಳಿಕ ಪೆಲೆ ತನ್ನ ಸ್ಕೂಲ್ಗೆ ಹೋಗುವಾಗ ಅಲ್ಲಿ ಅವನು ವಿಲಿಯಂ ಗಿಡಿಕೆ ಹೊಡಿತಾನೆ. ಇದಕ್ಕಾಗಿ ಪೆಲೆ ಅವನ ಹತ್ರ ಸಾರಿ ಕೇಳ್ತಾನೆ. ಪೆಲೆ ಕ್ಲಾಸ್ ರೂಮ್ಗೆ ಹೋಗಲು ಡೋರ್ ಓಪನ್ ಮಾಡಲು ಹೋಗಿ ಡೋರ್ನ ಹ್ಯಾಂಡಲ್ ಮುರಿದು ಅವನ ಕೈಗೆ ಬರುತ್ತೆ. ಇದೆಲ್ಲ ನೋಡಿ ವಿಲಿಯಂ ಶಾಕ್ ಆದಂತೆ ಆಗ್ತಾನೆ. ವಿಲಿಯಂಗೆ ಅನ್ಸುತ್ತೆ ಪೆಲೆ ಹತ್ರ ಯಾವುದೋ ಪವರ್ ಇದೆ, ಅದನ್ನು ಅವನು ಯೂಸ್ ಮಾಡ್ತಿದ್ದಾನೆ. ಆದ್ರೆ ಪೆಲೆ ಅವನಿಗೆ ಹೀಗೆ ಒಂದು ಬೇರೆ ಕಾರಣ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲೇ ಸ್ಕೂಲ್ ನಲ್ಲಿ ಇಬ್ರು PT ಟೀಚರ್ಸ್ ಅವರಿಗೆ ಒಂದು ಗೇಮ್ ಆಡಿಸಲು ತಯಾರಾಗ್ತಿರ್ತಾರೆ. ಅದಕ್ಕಾಗಿ ಅವರು ಮೊದಲು ಪೆಲೆನ ರಿಂಗ್ ಒಳಗೆ ಬರಲು ಹೇಳ್ತಾರೆ. ಮೊದಲು ಅವನಿಗೆ ಟೀಚರ್ ನ ಎದುರಿಸಲು ಸಾಧ್ಯವಾಗಲ್ಲ. ಆದ್ರೆ ಅಮಾಂಡಾ ಎದುರು ತನ್ನ ಅವಮಾನ ಆಗ್ತಿರೋದು ನೋಡಿ ಅವನೊಳಗೆ ಒಂದು ವಿಚಿತ್ರ ಶಕ್ತಿ ಬಂದಂತೆ ಆಗುತ್ತೆ. ಅವನು PT ಟೀಚರ್ ನ ಒಂದೇ ಪೆಟ್ಟಿಗೆ ರಿಂಗ್ ನಿಂದ ಹೊರಗೆ ಹೋಗಿ ಬೀಳುವಂತೆ ಮಾಡ್ತಾನೆ. ಇದೆಲ್ಲ ನೋಡಿ ಎಲ್ಲಾ ಸ್ಟೂಡೆಂಟ್ಸ್ ಶಾಕ್ ಆದಂತೆ ಆಗ್ತಾರೆ. ಪೆಲೆ ಕೂಡ ಸ್ವತಃ ಆಶ್ಚರ್ಯಗೊಂಡು ಅಲ್ಲಿಂದ ಓಡಿ ಬಿಡ್ತಾನೆ. ಸ್ಕೂಲ್ ನ ರಜೆ ನಂತರ ವಿಲಿಯಂ ಪೆಲೆ ಹತ್ರ ಬರ್ತಾನೆ. ಅವನ ಹತ್ರ ಕೇಳ್ತಾನೆ, ಇದೆಲ್ಲ ನೀನು ಹೇಗೆ ಮಾಡಿದಿ? ನೀನು ಸೂಪರ್ ಹೀರೋನಾ? ಅದಕ್ಕೆ ಪೆಲೆ ಹೇಳ್ತಾನೆ, ಇಲ್ಲ, ಇದೆಲ್ಲ ಒಂದು ನಾಟಕ ಆಗಿತ್ತು. ಆದ್ರೆ ವಿಲಿಯಂಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ತನ್ನ ಕಾಮಿಕ್ ಬುಕ್ ಅವನಿಗೆ ಕೊಡ್ತಾ ಹೇಳ್ತಾನೆ, ನೀನ್ ಇದನ್ನು ಓದು, ಯಾಕಂದ್ರೆ ನಿನ್ನ ಹತ್ರ ಕೂಡ ಪವರ್ ಇದೆ. ಇಬ್ಬರ ಮಾತುಕತೆ ಆಗುವಾಗ ಪೆಲೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಇವ್ರ ಹತ್ರ ನೋಡ್ತಿದ್ದ. ಆದ್ರೆ ಅವನಿಗೆ ಇದು ಯಾರೋ ಅನ್ನೋದು ಗೊತ್ತಾಗಲ್ಲ. ಪೆಲೆ ಈಗ ಅಲ್ಲಿಂದ ತನ್ನ ಮನೆ ಹತ್ತ ಹೋಗ್ತಾನೆ. ಇತ್ತ ನಾವು ಪೆಲೆನ ನೋಡ್ತಿದ್ದ ಅದೇ ವ್ಯಕ್ತಿನ ನೋಡ್ತೇವೆ. ಅವನು ನ್ಯೂಸ್ ಪೇಪರ್ ನಲ್ಲಿ ಎಕ್ಸೋಫಾರ್ಮ್ ಡೈರೆಕ್ಟರ್ ನ ನೋಡ್ತಿದ್ದ. ಇತ್ತ ಪೆಲೆ ಮನೆಗೆ ಹೋಗಿ ವಿಲಿಯಂ ಕೊಟ್ಟಿದ್ದ ಬುಕ್ ಓದ್ತಾನೆ. ಆ ಬುಕ್ ಓದಿ ಅವನು ತನ್ನನ್ನೇ ತಾನು ಒಬ್ಬ ಸೂಪರ್ ಹೀರೋ ಅಂದ್ಕೊಳ್ತಾನೆ. ತನ್ನ ಹತ್ರ ಇದ್ದ ಟೆಡ್ಡಿನ ವಿಲನ್ ಅಂದುಕೊಂಡು ಒಂದು ಪಂಚ್ ಹೊಡೆದಾಗ ಅವನ ಕೈ ಟೆಡ್ಡಿಯೊಂದಿಗೆ ಗೋಡೆಗೆ ಹೊಡೆದು ಮತ್ತೊಂದು ಕಡೆ ಬರುತ್ತೆ. ಇದನ್ನ ನೋಡಿ ಅವನು ಬೆರಗಾಗ್ತಾನೆ. ಮರುದಿನ ಸ್ಕೂಲ್ಗೆ ಹೋಗಿ ವಿಲಿಯಂಗೆ ಎಲ್ಲಾ ವಿಷಯ ಹೇಳ್ತಾನೆ. ವಿಲಿಯಂಗೆ ಸ್ವಲ್ಪ ದಿನ ಹಿಂದೆ
ಒಂದು ಇರುವೆ ಕಚ್ಚಿದ ವಿಷಯ ಕೂಡ ಹೇಳ್ತಾನೆ. ಇದೆಲ್ಲ ಕೇಳಿದ ನಂತರ ವಿಲಿಯಂ ಪೆಲೆನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನ ಮನೆ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು. ವಿಲಿಯಂ ಪೆಲೆಯ ಪವರ್ ನಂತೆ ಅವನಿಗೊಂದು ಸೂಪರ್ ಹೀರೋ ಡ್ರೆಸ್ ಕೊಡಲು ಬಯಸ್ತಾನೆ. ತನ್ನ ಕಾಮಿಕ್ ಬುಕ್ ಆಧಾರದಂತೆ ಪೆಲೆಗೆ ಟ್ರೈನಿಂಗ್ ಕೊಡಲು ಶುರು ಮಾಡ್ತಾನೆ. ಪೆಲೆಗಾಗಿ ಹಲವಾರು ಕಾಸ್ಟ್ಯೂಮ್ ತಯಾರು ಮಾಡ್ತಾನೆ. ಹಾಗೆ ಪೆಲೆಗೆ ಹಾರಲು ಟ್ರೈನಿಂಗ್ ಕೂಡ ಕೊಡ್ತಾನೆ. ಆದ್ರೆ ಪೆಲೆ ತನ್ನ ಮೊದಲ ಹಾರಾಟದಲ್ಲೇ ಫೇಲ್ ಆಗ್ತಾನೆ. ಹಲವು ದಿನದ ಕಷ್ಟದ ಪ್ರಯತ್ನದ ಬಳಿಕ ವಿಲಿಯಂ ಪೆಲೆಗಾಗಿ ಒಂದು ಸೂಪರ್ ಹೀರೋ ಡ್ರೆಸ್ ತಯಾರು ಮಾಡ್ತಾನೆ. ಪೆಲೆ ಹೆಸರು ಅವನ ಆಂಟ್ ಬಾಯ್ ಅಂತ ಇಡ್ತಾನೆ. ಬಳಿಕ ಇಬ್ರು ಒಂದು ಪಾರ್ಕಿಂಗ್ ರೆಸಾರ್ಟ್ ಗೆ ಹೋಗಿ ಯಾವ್ದಾದ್ರು ಆಗೋ ಕ್ರೈಮ್ ಗಾಗಿ ಕಾಯ್ತಾರೆ. ಯಾಕಂದ್ರೆ ಪೆಲೆ ಆಂಟ್ ಬಾಯ್ ಡ್ರೆಸ್ ಧರಿಸಿ ಅವರಿಗೆ ಸಹಾಯ ಮಾಡಬಹುದು. ಇದರ ನಂತರ ಪೆಲೆಗೆ ಚಾಕ್ಲೇಟ್ ತಿನ್ನಲು ಮನಸ್ಸಾಗಿ ವಿಲಿಯಂ ಅವನಿಗೆ ಚಾಕ್ಲೇಟ್ ತರಲು ಹೋಗ್ತಾನೆ. ಆಗ ಪೆಲೆ ಅಲ್ಲಿ ನೋಡ್ತಾನೆ ಒಬ್ಬ ವ್ಯಕ್ತಿ ವಯಸ್ಸಾದ ಮಹಿಳೆಯ ಬ್ಯಾಗ್ ತಗೊಂಡು ಓಡ್ತಿದ್ದ. ಬೇಗನೆ ಅವನು ಆಂಟ್ ಬಾಯ್ ಡ್ರೆಸ್ ಧರಿಸಿ ಆ ಕಳ್ಳನ ಹತ್ರ ಹೋಗ್ತಾನೆ. ಮೊದಲು ಕಳ್ಳ ಪೆಲೆ ತಮಾಷೆ ಮಾಡ್ತಾನೆ. ಆದ್ರೆ ಅವನು ಪೆಲೆ ಗೋಡೆ ಮೇಲೆ ಹತ್ತುದು ನೋಡಿ ತುಂಬಾನೇ ಹೆದರಿ ಬಿಡ್ತಾನೆ. ಹೆದರಿ ಅಲ್ಲಿಂದ ಓಡಲು ಶುರು ಮಾಡ್ತಾನೆ. ಆದ್ರೆ ಪೆಲೆ ಆ ಕಳ್ಳನನ್ನು ಹಿಡಿದು ಪೊಲೀಸ್ ಕೈಗೆ ಒಪ್ಪಿಸ್ತಾನೆ. ವಿಲಿಯಂ ಪೆಲೆ ಹತ್ರ ಬಂದಾಗ ಪೆಲೆ ಹೇಳ್ತಾನೆ, ನಾನು ಗೋಡೆ ಮೇಲೆ ಹತ್ತಬಲ್ಲೆ. ಅಷ್ಟು ಹೇಳಿ ಅವನು ಗೋಡೆ ಮೇಲೆ ಹತ್ತಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನಿಗೆ ವಿಲಿಯಂ ಎದುರು ಗೋಡೆ ಹತ್ತಲು ಆಗಲ್ಲ. ಆಗ ವಿಲಿಯಂಗೆ ಅರ್ಥ ಆಗುತ್ತೆ ವಿಲಿಯಂ ಸಿಹಿ ತಿಂದಾಗ ಅವನ ಒಳಗಿನ ಶಕ್ತಿ ಜಾಗೃತವಾಗುತ್ತೆ ಅನ್ನೋದು. ಹಾಗೆ ಅವನು ಸಿಹಿ ತಿನ್ನದೇ ಇದ್ದಾಗ ಅವನ ಶಕ್ತಿ ಕಮ್ಮಿ ಆಗ್ತಿತ್ತು. ಇದನ್ನು ನೋಡಿ ವಿಲಿಯಂ ಪೆಲೆ ಮನೆಗೆ ಕರ್ಕೊಂಡು ಹೋಗಿ ಒಂದು ಬೆಲ್ಟ್ ಕೊಡ್ತಾನೆ. ಅದರಲ್ಲಿ ಸಣ್ಣ ಪುಟ್ಟ ಪಾಕೆಟ್ ಇರುತ್ತೆ. ಅದರಲ್ಲಿ ಅವನು ಚಾಕ್ಲೇಟ್ ಇಡಬಹುದಾಗಿತ್ತು. ಪೂರ್ತಿ ತಯಾರಾದ ನಂತರ ಪೆಲೆ ಈಗ ಸೂಪರ್ ಹೀರೋ ಆಗಿ ಜನರಿಗೆ ಸಹಾಯ ಮಾಡಲು ಆರಂಭಿಸ್ತಾನೆ. ಜನರಿಗೆ ಸಹಾಯ ಮಾಡಿ ಅವನು ಆಂಟ್ ಬಾಯ್ ಹೆಸರಲ್ಲಿ ಫೇಮಸ್ ಆಗ್ತಾನೆ. ಈಗ ಇಡೀ ನಗರದ ಜನರು ಆಂಟ್ ಬಾಯ್ ತರ ಆಗಲು ಬಯಸ್ತಿದ್ರು. ಪೆಲೆ ತನಗಾಗಿ ಫ್ಯಾನ್ ಮತ್ತು ಫಾಲೋವರ್ಸ್ ಇರುವುದು ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಅತ್ತ ಅಮಾಂಡಾ ತನ್ನ ಅಸೈನ್ಮೆಂಟ್ ಆಂಟ್ ಬಾಯ್ ಹೆಸರಲ್ಲಿ ಮಾಡ್ತಿದ್ಲು. ಆಗ ಅಚಾನಕ್ ಆಗಿ ಅವಳ ಕೋಣೆಗೆ ಒಬ್ಬ ವಿಚಿತ್ರ ವ್ಯಕ್ತಿ ಬರ್ತಾನೆ. ಅವನನ್ನು ನೋಡಿ ಅಮಾಂಡಾ ಜೋರಾಗಿ ಕೂಗಲು ಆರಂಭಿಸ್ತಾಳೆ. ಅವಳ ಸಹೋದರಿ ಈಡಾ ಬಂದು ನೋಡಿದಾಗ ಆ ಅಪರಿಚಿತ ವ್ಯಕ್ತಿ ಅಮಾಂಡಾನ ಕರ್ಕೊಂಡು ಹೋಗ್ತಿದ್ದ. ಅಮಾಂಡಾ ಲಾಕೆಟ್ ಅಲ್ಲಿಯೇ ಬಿದ್ದಿತ್ತು. ಅವಳು ಆ ಲಾಕೆಟ್ ನ ತನ್ನ ಹತ್ರ ಇಟ್ಕೊಂಡ್ ಬಿಡ್ತಾಳೆ. ಮರುದಿನ ಸ್ಕೂಲ್ ನ ರೋಪ್ ಗೆ ಒಬ್ಬ ಹುಡುಗನ ಎತ್ತು ಬಿದ್ದಿದ್ದ. ಅವನನ್ನು ಉಳಿಸಲು ಆಂಟ್ ಬಾಯ್ ಅಲ್ಲಿಗೆ ಬಂದಿದ್ದ. ಆ ಹುಡುಗನ ಬಚಾವ್ ಮಾಡ್ತಾನೆ. ಬಚಾವ್ ಮಾಡಿದ ನಂತರ ಆಂಟ್ ಬಾಯ್ ಗೆ ಗೊತ್ತಾಗುತ್ತೆ ಅದು ಹುಡುಗ ಆಗಿರದೆ ಒಂದು ಗೊಂಬೆ ಅನ್ನೋದು. ಇದೆಲ್ಲ ಈಡಾ ಮಾಡಿದ್ಲು. ಯಾಕಂದ್ರೆ ಅಮಾಂಡಾ ಕಿಡ್ನಾಪ್ ಆದ ವಿಷಯ ಆಂಟ್ ಬಾಯ್ ಗೆ ಹೇಳಲು. ಆಂಟ್ ಬಾಯ್ ಬಂದಾಗ ಈಡಾ ಹೇಳ್ತಾಳೆ ಅಮಾಂಡಾನ ಒಬ್ಬ ವ್ಯಕ್ತಿ ಫಿಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಅದು ಅವನ ಹೆಸರು. ಅವನು ನನ್ನ ಡ್ಯಾಡ್ಗೆ ಹೆಚ್ಚಿನ ಹಣ ಮತ್ತು ಕಂಪನಿಗೆ ರಿಸೈನ್ ಮಾಡಲು ಡಿಮ್ಯಾಂಡ್ ಮಾಡಿದ್ದ. ಇಲ್ಲಿ ಅವಳು ಆಂಟ್ ಬಾಯ್ಗೆ ಫಿಲಿ ಕಳಿಸಿದ ಅಮಾಂಡಾ ಇರುವ ವಿಡಿಯೋ ತೋರಿಸ್ತಾಳೆ. ಇದೆಲ್ಲ ಕೇಳಿ ಆಂಟ್ ಬಾಯ್ ಹೇಳ್ತಾನೆ, ನೀನೇ ಚಿಂತೆ ಮಾಡಬೇಡ, ನಾನು ಮತ್ತು ವಿಲಿಯಂ ಹೋಗಿ ಅಮಾಂಡಾನ ಬಿಡಿಸ್ಕೊಂಡು ಬರ್ತೇವೆ. ಈಡಾಗೆ ಅವನ ಮಾತು ಕೇಳಿ ಅರಿವಾಗುತ್ತೆ ಇದು ಬೇರೆ ಯಾರು ಆಗಿರದೆ ಪೆಲಿ ಅನ್ನೋದು. ಪೆಲಿ ಈಡಾನ ಕರ್ಕೊಂಡು ವಿಲಿಯಂನ ಹತ್ರ ಬರ್ತಾನೆ. ವಿಲಿಯಂ ಅವನಿಗೆ ತಮ್ಮ ಸತ್ಯ ವಿಷಯ ಹೇಳಿದಕ್ಕೆ ತುಂಬಾನೇ ಬೈತಾನೆ. ಆದ್ರೆ ಇದರ ನಂತರ ಅವನು ಈಡಾಗೆ ಹೆಲ್ಪ್ ಮಾಡಲು ತಯಾರಾಗ್ತಾನೆ. ವಿಲಿಯಂ ಅವಳಿಗೆ ಕೇಳ್ತಾನೆ, ನಿನ್ನ ಡ್ಯಾಡ್ಗೆ ಯಾರಾದ್ರೂ ವೈರಿಗಳಿದ್ದಾರಾ? ಈಡಾ ಹೇಳ್ತಾಳೆ, ನನ್ನ ಡ್ಯಾಡ್ ಎಕ್ಸೋ ಫಾರ್ಮ್ ಕಂಪನಿ ಡೈರೆಕ್ಟರ್. ಆ ಕಂಪನಿ ಒಂದು ವ್ಯಾಕ್ಸಿನ್ ತಯಾರಿಸುತ್ತೆ. ಆದ್ರೆ ನಂಗೆ ಡ್ಯಾಡ್ ನ ವೈರಿಗಳ ಬಗ್ಗೆ ಏನೂ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಪೆಲೆ ಈಡಾ ಕೈಯಲ್ಲಿದ್ದ ಅಮಾಂಡಾ ಲಾಕೆಟ್ ನೋಡಿದಾಗ ಅವಳಿಗೆ ಹೇಳ್ತಾನೆ, ನಾನು ಈ ಲಾಕೆಟ್ ನ ಸ್ಮೆಲ್ ಮಾಡಿ ಅಮಾಂಡಾ ತನಕ ತಲುಪಬಹುದು. ಎಲ್ರು ಆ ಲಾಕೆಟ್ ತಗೊಂಡು ಅಮಾಂಡಾನ ಹುಡ್ಕಲು ಹೋಗ್ತಾರೆ. ಪೆಲೆ ಆ ಲಾಕೆಟ್ ಸ್ಮೆಲ್ ಮಾಡುತ್ತಾ ಅವನಿಗೆ ಮೊದಲು ಇರುವ ಖಚಿತ ಜಾಗಕ್ಕೆ ತಲುಪ್ತಾನೆ. ವಿಲಿಯಂ ಆ ಮನೆ ನೋಡಿ ಹೇಳ್ತಾನೆ, ಈ ಮನೆ ತುಂಬಾನೇ ಖತರ್ನಾಕ್. ಈ ಮನೆ ಓನರ್ ರಹಸ್ಯಮಯ ರೀತಿಯಲ್ಲಿ ಸತ್ತಿದ್ದ. ಅವನ ಬಾಡಿ ಕೂಡ ಒಂದು ತಿಂಗಳ ನಂತರ ಹಾಳಾದ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಹೀಗಾಗಿ ಅವನು ಪೆಲೆನ ಮನೆ ಒಳಗೆ ಹೋಗದಂತೆ ತಡಿತಾನೆ. ಆದ್ರೆ ಪೆಲೆ ಅಮಾಂಡಾನ ಬಚಾವ್ ಮಾಡಲು ಒಬ್ಬನೇ ಆ ಮನೆ ಹಿಂದಿನ ಡೋರ್ ನಿಂದ ಮನೆ ಒಳಗೆ ಎಂಟರ್ ಆಗ್ತಾನೆ. ಪೆಲೆಗೆ ಒಂದು ಲ್ಯಾಬ್ ನಂತೆ ಕಾಣಿಸುತ್ತೆ. ಅಲ್ಲೇ ಪೆಲೆಗೆ ಒಂದು ಗಾಜಿನ ಬಾಕ್ಸ್ ನಲ್ಲಿ ಕೈದಿಯಾಗಿದ್ದ ಅಮಾಂಡಾ ಸಿಗ್ತಾಳೆ. ಅವನು ಹಾಗೆ ಅಮಾಂಡಾ ಹತ್ರ ಹೋದಾಗ ಅಲ್ಲಿಗ ಫಿಲಿ ಬರ್ತಾನೆ. ಪೆಲೆ ಅವನಿಗೆ ಹೆದರಿ ಹಿಂದೆ ಹೋಗ್ತಾನೆ. ಹಿಂದೆ ಹೋಗ್ತಾ ಅಮಾಂಡಾಳಂತೆ ಒಂದು ಬಾಕ್ಸ್ ನಲ್ಲಿ ಬಂದಾಗಿ ಬಿಡ್ತಾನೆ. ಪೆಲೆ ಫಿಲಿಗೆ ಅಮಾಂಡಾನ ಬಿಡಲು ರಿಕ್ವೆಸ್ಟ್ ಮಾಡ್ತಾನೆ. ಫಿಲಿ ಹೇಳ್ತಾನೆ, ನನ್ನ ದ್ವೇಷ ಇವಳ ಡ್ಯಾಡ್ ಮೇಲೆ ಇದೆ. ಇವಳ ಡ್ಯಾಡ್ ನಿಂದಾಗಿ ನನ್ನ ಪೂರ್ತಿ ಲೈಫ್ ಹಾಳಾಯ್ತು. ಮತ್ತು ಹೇಳ್ತಾನೆ, ಮೊದಲು ನಾನು ಇವನ ಕಂಪನಿಲಿ ಬಯೋಕೆಮಿಸ್ಟ್ ಆಗಿದ್ದೆ. ಒಂದು ವಿಶಿಷ್ಟ ರೀತಿಯ ಇರುವೆಗಳ ಮೇಲೆ ರಿಸರ್ಚ್ ಮಾಡ್ತಿದ್ದೆ. ನನ್ನ ನಾಲೆಡ್ಜ್ ಪ್ರಕಾರ ಇರುವೆಗಳಿಗೆ ಯಾವುದೇ ರೋಗ ಗುಣ ಮಾಡುವ ಶಕ್ತಿ ಇತ್ತು. ಅದರಿಂದ ಒಂದು ಸಿರಮ್ ತಯಾರು ಮಾಡಿದೆ. ಆ ಸಿರಮ್ ನಿಂದಾಗಿ ನನ್ನ ಮಾಮ್ ಸರಿಯಾಗತೊಡಗಿದ್ಲು. ಆದ್ರೆ ಅಮಾಂಡಾ ಡ್ಯಾಡ್ ನನ್ನ ರಿಸರ್ಚ್ ಬಂದ್ ಮಾಡಿಸಿದ್ರು. ಯಾಕಂದ್ರೆ ಅವ್ರಿಗೆ ಅನಿಸ್ತಿತ್ತು ಆ ಸಿರಮ್ ಯಾವುದೇ ಕೆಲಸಕ್ಕೆ ಬರಲ್ಲ ಅಂತ. ಇದರೊಂದಿಗೆ ಅವರು ನನ್ನ ಕಂಪನಿಯಿಂದ ತೆಗೆದುಹಾಕಿದ್ರು. ಕಂಪನಿಯಿಂದ ತೆಗೆದುಹಾಕಿದ ನಂತರ ನನಗೆ ಸಿರಮ್ ತಯಾರು ಮಾಡಲು ಆಗ್ಲೇ ಇಲ್ಲ. ಹೀಗಾಗಿ ನನ್ನ ಮಾಮ್ ಡೆತ್ ನಾನು ಮತ್ತೊಮ್ಮೆ ಆ ಇರುವೆಗಳ ಮೇಲೆ ರಿಸರ್ಚ್ ಮಾಡಲು ಶುರು ಮಾಡಿದೆ. ಒಂದು ಸಿರಮ್ ತಯಾರು ಮಾಡಿ ನನಗೆ ಇಂಜೆಕ್ಟ್ ಮಾಡಿದೆ. ಅದರಿಂದ ನನ್ನ ಮುರಿದ ಕಾಲು ಸರಿಯಾಯ್ತು. ನಾನು ಪವರ್ಫುಲ್ ಆದೆ. ಬಳಿಕ ಅವನು ಹೇಳ್ತಾನೆ, ನಿನಗೆ ಆ ಇರುವೆಗಳಲ್ಲಿ ಒಂದು ಇರುವೆ ಕಚ್ಚಿದೆ. ಅದೇ ಇರುವೆಗಳ ಮೇಲೆ ನಾನು ರಿಸರ್ಚ್ ಮಾಡಿದ್ದೆ. ಜನರಿಗೆ ನಿನ್ನ ಪರಿಚಯ ಇಲ್ಲ. ಅವರಿಗೆ ಗೊತ್ತಿರೋದು ಆಂಟ್ ಬಾಯ್ ಮಾತ್ರ. ಹೀಗೆ ಅವರು ಮಾತಾಡುವಾಗ ಅಲ್ಲಿಗೆ ಈಡಾ ಮತ್ತು ವಿಲಿಯಂ ಪೊಲೀಸ್ ನ ಕರ್ಕೊಂಡು ಬರ್ತಾರೆ. ಪೊಲೀಸ್ ನ ನೋಡಿ ಫಿಲಿ ಅಲ್ಲಿಂದ ಓಡ್ತಾನೆ. ಪೊಲೀಸ್ ಅಮಾಂಡಾ ಮತ್ತು ಪೆಲೆನ ಗ್ಲಾಸ್ ಬಾಕ್ಸ್ ನಿಂದ ಹೊರಗೆ ತೆಗೆಯಲು ಪ್ರಯತ್ನ ಮಾಡ್ತಾರೆ. ಇಲ್ಲಿ ಪೆಲೆಗೆ
ಫಿಲಿಯ ಮಾತಿನ ಸತ್ಯ ಅರಿವಾಗುತ್ತೆ. ಅವನ ಬಗ್ಗೆ ಯಾರಿಗೂ ಗೊತ್ತಿರಲೇ ಇಲ್ಲ, ಕೇವಲ ಆಂಟ್ ಬಾಯ್ ಬಗ್ಗೆ ಜನರಿಗೆ ತಿಳಿದಿತ್ತು. ಹೀಗಾಗಿ ಅವನು ಡಿಸೈಡ್ ಮಾಡ್ತಾನೆ ಅವನು ಯಾವತ್ತೂ ಆಂಟ್ ಬಾಯ್ ಆಗಲ್ಲ, ಪೆಲೆ ರೂಪದಲ್ಲೇ ಎಲ್ಲರನ್ನು ಉಳಿಸ್ತಾನೆ. ಮನೆಗೆ ಬಂದು ಪೆಲೆ ಇದೇ ಮಾತನ್ನು ವಿಲಿಯಂಗೆ ಹೇಳಿದಾಗ ಅವನು ತುಂಬಾನೇ ಕೋಪಗೊಂಡು ಬಿಡ್ತಾನೆ. ಆಂಟ್ ಬಾಯ್ ಮಾಸ್ಕ್ ತಗೊಂಡು ಅಲ್ಲಿಂದ ಹೋಗ್ತಾನೆ. ಮರುದಿನ ಫಿಲಿ ಅಲ್ಲಿಯ ಸ್ಕೂಲ್ ಮಕ್ಕಳ ಮೇಲೆ ದಾಳಿ ಮಾಡ್ತಾನೆ. ವಿಲಿಯಂ ಬೇಗನೆ ಅವರನ್ನು ಉಳಿಸಲು ಪೆಲೆಗೆ ಇನ್ಫಾರ್ಮ್ ಮಾಡ್ತಾನೆ. ಪೆಲೆ ಈ ಕೆಲಸ ಪೊಲೀಸ್ನವರದಂತ ಅವನ ಮಾತನ್ನು ನಿರಾಕರಿಸ್ತಾನೆ. ಅಷ್ಟು ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇದನ್ನು ನೋಡಿ ವಿಲಿಯಂ ಆಂಟ್ ಬಾಯ್ ಮಾಸ್ಕ್ ಧರಿಸಿ ಮಕ್ಕಳನ್ನು ಉಳಿಸಲು ಹೋಗ್ತಾನೆ. ಅಲ್ಲಿಗೆ ಫಿಲಿ ಬಂದು ಆಂಟ್ ಬಾಯ್ ಮಾಸ್ಕ್ ನೋಡಿ ತನ್ನೊಂದಿಗೆ ವಿಲಿಯಂನ ಕರ್ಕೊಂಡು ಹೋಗ್ತಾನೆ. ಇತ್ತ ಪೆಲೆ ವಿಲಿಯಂನ ಹುಡುಕಲು ಪ್ರಯತ್ನ ಮಾಡ್ತಿದ್ದ, ಆದ್ರೆ ಅವನು ಎಲ್ಲಿಯೂ ಅವನಿಗೆ ಸಿಗಲ್ಲ. ಇದನ್ನು ನೋಡಿ ಅವನಿಗೆ ಅರಿವಾಗುತ್ತೆ ವಿಲಿಯಂ ಖಂಡಿತ ಫಿಲಿಯೊಂದಿಗೆ ಹೋರಾಡಲು ಹೋಗಿದ್ದಾನೆ ಅಂತ. ಬೇಗನೆ ಅವನು ಸ್ಕೂಲ್ ಒಳಗೆ ಹೋಗಿ ಅವರನ್ನು ಹುಡುಕಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲ್ಲಿಯೂ ಅವನಿಗೆ ವಿಲಿಯಂ ಕಾಣಿಸೋದೇ ಇಲ್ಲ. ಪೆಲೆ ಆಂಟ್ ಬಾಯ್ ಕಾಸ್ಟ್ಯೂಮ್ ಹಾಕಿ ಫಿಲಿ ಹತ್ರ ಮತ್ತೆ ಪುನಃ ಹೋಗ್ತಾನೆ. ಅಲ್ಲಿ ಅವನಿಗೆ ವಿಲಿಯಂ ಸಿಗ್ತಾನೆ. ಇಲ್ಲಿ ಫಿಲಿ ಮತ್ತು ಪೆಲೆ ನಡುವೆ ಫೈಟ್ ಆಗುತ್ತೆ. ಫಿಲಿ ಪೆಲೆ ಮೇಲೆ ಪ್ರಬಲನಾಗ್ತಾನೆ. ಅಲ್ಲಿ ಪೆಲೆಗೆ ಒಂದು ಬಾಟಲ್ ನಲ್ಲಿ ಜ್ಯೂಸ್ ಸಿಗುತ್ತೆ. ಅದನ್ನು ಕುಡಿದು ಅವನು ಆ ವ್ಯಕ್ತಿನ ಹೊಡೆಯಲು ಹೋಗ್ತಾನೆ. ಆದ್ರೆ ಅವನು ವಿಲಿಯಂನ ಕರ್ಕೊಂಡು ಅಲ್ಲಿಂದ ಓಡ್ತಾನೆ. ಪೆಲೆ ಅವನ ಹಿಂದೆ ಓಡಿದಾಗ ಅವನಿಗೆ ವಿಲಿಯಂ ಗ್ಲಾಸ್ ಸಿಗುತ್ತೆ. ಅದನ್ನು ಸ್ಮೆಲ್ ಮಾಡಿ ಹೋದಾಗ ವಿಲಿಯಂ ಅವನಿಗೆ ಕಾಡಿನ ಮಧ್ಯದಲ್ಲಿ ಸಿಗ್ತಾನೆ. ಇದನ್ನು ನೋಡಿ ಪೆಲೆ ಬೇಗನೆ ಅವನನ್ನು ಬಿಡಿಸಲು ಪ್ರಯತ್ನ ಮಾಡ್ತಾನೆ. ಅಲ್ಲಿಗೆ ಫಿಲಿ ಬಂದು ಪೆಲೆ ಮೇಲೆ ದಾಳಿ ಮಾಡ್ತಾನೆ. ವಿಲಿಯಂ ಬೇಗನೆ ಮರದ ಹಿಂದೆ ಅವಿತು ಬಿಡ್ತಾನೆ. ಫಿಲಿ ಪೆಲೆ ಹಿಂದೆ ಹೋದಾಗ ಅವನಿಗೆ ಪೆಲೆ ಮಾಸ್ಕ್ ಸಿಗುತ್ತೆ. ದೂರದಲ್ಲೇ ನಿಂತು ಪೆಲೆ ಅವನಿಗೆ ಫೈಟ್ ಮಾಡಲು ಚಾಲೆಂಜ್ ಮಾಡ್ತಿದ್ದ. ಇದೇ ಸಂದರ್ಭದಲ್ಲಿ ವಿಲಿಯಂ ಆ ವ್ಯಕ್ತಿನ ಸೂಟ್ ನ ಪೈಪ್ ತೆಗೆದು ಬಿಡ್ತಾನೆ. ಆ ಪೈಪ್ ಒಂದು ಬಾಟಲ್ ಗೆ ಫಿಕ್ಸ್ ಆಗಿತ್ತು. ಅದರಿಂದ ಅವನಿಗೆ ಪವರ್ ಸಿಕ್ತಿತ್ತು. ಪೈಪ್ ತೆಗೆದಾಗ ಫಿಲಿಯ ಬ್ಲಡ್ ಹೊರಬರುತ್ತೆ. ಅವನು ವೀಕ್ ಆಗ್ತಾನೆ. ಇದೇ ಚಾನ್ಸ್ ಬಳಸಿ ಪೆಲೆ ಅವನನ್ನು ಚೆನ್ನಾಗಿ ಹೊಡಿತಾನೆ. ಆ ಬಾಟಲ್ ನಿಂದ ಬ್ಲಡ್ ಹೋದಾಗ ಫಿಲಿ ಒಬ್ಬ ಅಂಗವಿಕಲನಂತೆ ಆಗ್ತಾನೆ. ಪೆಲೆ ಅವನನ್ನು ಎತ್ತಿ ಹೇಳ್ತಾನೆ, ಇರುವೆಗಳು ತಮ್ಮ ಭಾರಕ್ಕಿಂತ 50 ಪಟ್ಟು ಹೆಚ್ಚು ಭಾರ ಎತ್ತಬಲ್ಲವು. ಅಷ್ಟು ಹೇಳಿ ಆ ವ್ಯಕ್ತಿನ ದೂರಕ್ಕೆ ಎಸೆದು ಬಿಡ್ತಾನೆ. ಇದರಿಂದ ಆ ವ್ಯಕ್ತಿ ಪ್ರಜ್ಞೆ ಕಳೆದುಕೊಂಡು ಬಿಡ್ತಾನೆ. ಇದರ ಬಳಿಕ ನ್ಯೂಸ್ ನಲ್ಲಿ ಹೇಳಲಾಗುತ್ತೆ ಫಿಲಿಯ ಇಲೀಗಲ್ ಎಕ್ಸ್ಪೆರಿಮೆಂಟ್ಸ್ ಮತ್ತು ಸ್ಕೂಲ್ ಮೇಲೆ ದಾಳಿ ಮಾಡಿದಕ್ಕಾಗಿ ಅವನನ್ನು ಬಂಧಿಸಲಾಗಿದೆ. ಅತ್ತ ಪೆಲೆ ಅಮಾಂಡಾ ಹತ್ರ ಹೋದಾಗ ಅಮಾಂಡಾ ಅವನನ್ನು ನೋಡಿ ಖುಷಿ ಆಗ್ತಾಳೆ. ಆದ್ರೆ ಅವನು ಅಮಾಂಡಾ ಹತ್ರ ಈಡಾ ಬಗ್ಗೆ ಕೇಳಿದಾಗ ಅವಳು ಕೋಪದಲ್ಲಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಗೆ ಈಡಾ ಬಂದಾಗ ಪೆಲೆ ಅವಳಿಗೆ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಅಸಲಿ ವಿಷಯ ಯಾರಿಗೂ ಹೇಳ್ಬೇಡ. ಅವಳು ಕೂಡ ಮಾತು ಕೊಡ್ತಾಳೆ, ನಾನು ನಿನ್ನ ಅಸಲಿ ವಿಷಯದ ಬಗ್ಗೆ ಯಾರಿಗೂ ಹೇಳಲ್ಲ ಅಂತ. ಮರುದಿನ ವಿಲಿಯಂ ಪೆಲೆಗೆ ಹೇಳ್ತಾನೆ, ಫಿಲಿ ಈಗಲೂ ಜೀವಂತ ಇದ್ದಾನೆ, ಹೀಗಾಗಿ ಜನರಿಗೆ ಆಂಟ್ ಬಾಯ್ ಅವಶ್ಯಕತೆ ಬೇಕಾಗಬಹುದು. ಇಲ್ಲಿ ಪೆಲೆ ತಾನು ಆಂಟ್ ಬಾಯ್ ಆಗಿರುವ ಮಾತು ಕೊಡ್ತಾನೆ. ಬಳಿಕ ಈಡಾ, ಪೆಲೆ ಮತ್ತು ವಿಲಿಯಂ ತಿರುಗಾಡಲು ಹೋಗ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.